ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈಗ ಆಲ್ರೆಡಿ ಚಾಯ್ಸ್ ಎಂಟ್ರಿ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅನ್ಕೊತೀನಿ. ಈಗ ಚಾಯ್ಸ್ ಎಂಟ್ರಿ ಯಾರು ಮಾಡಿಲ್ಲ, ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತೋಗಿ. ಚಾಯ್ಸ್ ಎಂಟ್ರಿ ಮಾಡಿರೋರು ಯಾರೆಲ್ಲ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತೀರಾ, ನೀವು ಒಂದು ಒಳ್ಳೆ ಚಾಯ್ಸ್ನ ಮಾಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಚಾಯ್ಸ್ 2 ಅಥವಾ ಚಾಯ್ಸ್ 3 ನೀವು ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಈ ಒಂದು ಸೆಕೆಂಡ್ ರೌಂಡಲ್ಲಿ ಏನೆಲ್ಲ ಅಡ್ವಾಂಟೇಜಸ್ಸು ಮತ್ತು ಎಡಿಟಿಂಗ್ ಆಪ್ಷನ್ ಯಾವಾಗ, ಏನೆಲ್ಲ ಎಡಿಟ್ ಮಾಡ್ಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದಾ, ಮತ್ತು ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಮತ್ತು 2 ಸೀಟ್ಸು ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಗುತ್ತೆ. ಸೊ ಆ ಎರಡರಲ್ಲಿ ಚೂಸ್ ಮಾಡ್ಬೋದಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಈಗ ನಮ್ಮ ಚಾನಲಲ್ಲಿ ನೆಕ್ಸ್ಟು ಏನೆಲ್ಲ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಜುಕೇಷನ್ ಲೋನ್ ಬಗ್ಗೆ. ಸೊ ಎಜುಕೇಷನ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಮತ್ತು ಸೆಕೆಂಡ್ ಎಕ್ಸ್ಚೇಂಜ್ ರೌಂಡು. ಸೊ ಇದೇ ರೀತಿ ಸೆಕೆಂಡ್ ರೌಂಡ್ ಥರನೇ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡ್ ಬಗ್ಗೆ ಸಪ್ರೇಟು. ಸೊ ಇದೇ ರೀತಿ ಅನಲೈಸ್ ಮಾಡಿ ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಅಪ್ಡೇಟ್ಸು. ಸೊ ಯಾವೆಲ್ಲ ಸ್ಕಾಲರ್ಶಿಪ್ ಬರುತ್ತೆ, ನಿಮಗೆ ಸೆಕೆಂಡ್ PU ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಸುಮಾರು ಸ್ಕಾಲರ್ಶಿಪ್ಸ್ ಬರುತ್ತೆ. ಸೊ ಆದ್ದರಿಂದ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಡ್ತೀರಾ ಅಂತ ಅನ್ಕೊತೀನಿ. ಸೊ ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ನಿಮಗೆ ಚಾಯ್ಸ್ 1 ಮತ್ತು ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ನಿಮಗೆ 4 ಚಾಯ್ಸ್ ಇರುತ್ತೆ. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಡೈರೆಕ್ಟಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ನೆಕ್ಸ್ಟು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಈಗ RV ಕಾಲೇಜಲ್ಲಿ ಯಾವುದೋ ಒಂದು ಸಿವಿಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜ್ ನಿಮಗೆ ಯಾರಿಗೋ ಒಬ್ರಿಗೆ ಸಿಕ್ಕಿದೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದವ್ನು ಡೈರೆಕ್ಟಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾನೆ. ಈಗ ಅದು ಬೇಡ. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿದವ್ರಿಗೆ ಏನಾಗುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಚಾಯ್ಸ್ 2, ಈಗ ಇಲ್ಲಿ ಈ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಈಗ ಇವನು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ಫಸ್ಟ್ ರೌಂಡಲ್ಲಿ ಅಂದರೆ ಏನಾಗುತ್ತೆ, ಈ ಒಂದು ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ. ಈ ಮೇಲ್ಗಡೆ ಇರೋ ಕಾಲೇಜು ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ, ಮತ್ತು ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ, ನಿಮ್ಮ ಸೆಕೆಂಡ್ ರೌಂಡ್ಗೆ ಇರಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಫಸ್ಟ್ ರೌಂಡಲ್ಲಿ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕು. ನೆಕ್ಸ್ಟು ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇದು ಮಾತ್ರ ಓಲ್ಡಲ್ಲಿರುತ್ತೆ, ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ ಅಂದರೆ ಇದೇ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇದೊಂದು ಮಾತ್ರ ಡಿಲೀಟ್ ಆಗಿ ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಇಷ್ಟೇ ಸಿಂಪಲ್ಲು ಚಾಯ್ಸ್ 1 ಮತ್ತು ಚಾಯ್ಸ್ 2 ಬಗ್ಗೆ ಇರೋ ಡಿಫ್ರೆನ್ಸು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನೆಕ್ಸ್ಟ್ ಒಂದೇ ನಿಮಿಷ. ನೆಕ್ಸ್ಟು ಚಾಯ್ಸ್ 2 ಮತ್ತು ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತೀರಾ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ನಿಮಗೆ ಎಡಿಟಿಂಗ್ ಆಪ್ಷನ್ ಯಾವಾಗ, ಇದೆಲ್ಲ ಒಂದು ಸ್ವಲ್ಪ ಡೌಟ್ ಇದೆ. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನನಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲೂ ಸೇಮ್ ಕಾಲೇಜ್ ಅಲಾಟ್ ಆಗುತ್ತೆ. ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲೂ ಅದೇ ಕಾಲೇಜ್ ಅಲಾಟ್ ಆದರೆ ನೀವು ಡೈರೆಕ್ಟಾಗಿ ಅದೊಂದೇ ಕಾಲೇಜ್ನ ನೀವು ಬೇಕಾದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಲ್ಡ್ ಮಾಡ್ಕೋಬೋದು, ಅಥವಾ ಈ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಈಗ ಕೆಲವೊಬ್ರಿಗೆ ಡೌಟ್ಸ್ ಇರೋದೇನು, ನಮಗೆ ಈಗ ಫಸ್ಟ್ ರೌಂಡಲ್ಲಿ ಈ ಒಂದು ಕಾಲೇಜ್ ಸಿಕ್ಕಿತ್ತು, RV ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದರಲ್ಲಿ ಸಿವಿಲ್ ಸಿಕ್ಕಿತ್ತು. ನಿಮಗೆ ಸೆಕೆಂಡ್ ರೌಂಡಲ್ಲಿ BMS ಕಾಲೇಜ್ ಆಫ್ ಎಲೆಕ್ಟ್ರಿಕಲ್ ಸಿಗುತ್ತೆ. ಸೊ ಈ ಎರಡರಲ್ಲಿ ನೀವು ಚೂಸ್ ಮಾಡ್ಕೋಬೋದಾ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ಆ ರೀತಿ ಆಗಲ್ಲ. ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನಿಮಗೆ ಸೆಕೆಂಡ್ ರೌಂಡಲ್ಲಿ BMS ಕಾಲೇಜ್ ಆಫ್ ಈ ಒಂದು ಮೇಲ್ಗಡೆ ಇರೋ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಇದು ನಿಮಗೆ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಇದು ನಿಮ್ಮ ನೆಕ್ಸ್ಟ್ ಸೀಟು, ಇದಕ್ಕೆ ಅಡ್ಮಿಷನ್ ಆಗೋದಕ್ಕಾಗಲ್ಲ, ನೀವು ಇದಕ್ಕೆ ಅಡ್ಮಿಷನ್ ಆಗಬೇಕು. ಅಥವಾ ಚಾಯ್ಸ್ 2 ಕೊಟ್ಟರೆ ಈ ಒಂದು ಕಾಲೇಜ್ ಮಾತ್ರ ಓಲ್ಡಲ್ಲಿರುತ್ತೆ, ನೆಕ್ಸ್ಟ್ ಮೇಲಿರೋ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ, ಬಟ್ ಫೀಸ್ ಪೇಮೆಂಟ್ ಮಾಡಬೇಕು ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು. ಸೊ ಇಷ್ಟೇ ಸಿಂಪಲ್ಲು. ಇದು ಚಾಯ್ಸ್ ಎಲ್ಲ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಇಬ್ರಿಗೂ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ನೆಕ್ಸ್ಟು ನೀವು ಒಂದು ಲಿಸ್ಟನ್ನ ಯಾವ ರೀತಿ ಎಡಿಟ್ ಮಾಡೋದು. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಇದೇನೆ. ಈಗ ನೀವು ಯಾವುದೇ ರೀತಿ ಈಗ ಸದ್ಯಕ್ಕಂತೂ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಏಕೆ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ರೌಂಡು, ಈಗ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಮುಗಿದ ಮೇಲೆ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡುವಂಥದ್ದು. ಸೊ ಅಡ್ಮಿಷನ್ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಅಂದರೆ ಫಸ್ಟು ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡಿರ್ತಾರೆ ಅವ್ರು ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ಮೇಲೆ ನೀವು ಕಾಲೇಜ್ನ ಎಡಿಟ್ ಮಾಡ್ಬೋದು. ಎಡಿಟ್ ಅಂದರೆ ಯಾವ ರೀತಿ, ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಜಸ್ಟು ರೀಆರ್ಡರ್ ಮಾಡ್ಬೋದು.
ಮತ್ತು ನೀವು ಕಾಲೇಜ್ನ ಡಿಲೀಟ್ ಮಾಡ್ಬೋದು ನಿಮ್ಗೆ ಬೇಡ ಅಂತ ಹೇಳಿದ್ರೆ. ಸೊ ಈ 2 ಆಪ್ಷನ್ನ ನೀವು ಮಾಡುವಂಥದ್ದು. ಸೊ ಇಷ್ಟೇ ಸಿಂಪಲ್ಲು. ನೀವು ಈಗ ನೋಡಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈ ಕಾಲೇಜ್ ಬೇಡವಾ ಇದನ್ನು ಡಿಲೀಟ್ ಮಾಡ್ಬೋದು, ಅಥವಾ ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು. ಬಟ್ ಕಾಲೇಜ್ನ ಹೊಸದಾಗಿ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಸಿಂಪಲಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಸೆಕೆಂಡ್ ರೌಂಡ್ಗೆ? ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಇಲ್ಲೇ, ಮತ್ತು ತುಂಬ ಸ್ಟೂಡೆಂಟ್ಸು ಡಿಪೆಂಡೆಂಟ್ ಆಗಿರೋದು ಇದೇ ಒಂದು ರೀಸನಿಂದನೇ. ಏಕೆಂತ ಹೇಳಿದ್ರೆ ಫಸ್ಟ್ ರೌಂಡ್ಗೂ ನಿಮಗೆ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಖಂಡಿತವಾಗಿಯೂ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನಿಮಗೆ ಬೇಕಾದರೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ನೀವು ಕಟ್ ಆಫ್ನ ಕಂಪೇರ್ ಮಾಡಿ ನೋಡ್ಬೋದು. ಈಗ ಲಾಸ್ಟ್ ಇಯರ್ದು ನೀವು ಕಟ್ ಆಫ್ ನೋಡಿಕೊಂಡು, ಸೊ ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿರುತ್ತೆ. ಆ ಒಂದು ಕಟ್ ಆಫ್ನ ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಆಫ್ನ ನೀವು ಕಂಪೇರ್ ಮಾಡ್ಬೋದು ಅಂತ. ಸೊ ಅವಾಗ ಒಂದು ಈಸಿಯಾಗಿ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಪ್ರತಿಯೊಬ್ಬರು ಈಗ ಡಿಪೆಂಡೆಂಟ್ ಆಗಿರೋದು ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತೀರಾ, ನೀವು ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ ಅಂತಲೇ. ನಾನು ಈಗ ಅದನ್ನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಆವಾಗ ಒಂದು ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ನಾನು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಈಗ ಸೀಟ್ ಯಾರಿಗೆಲ್ಲ ಅಲಾಟ್ ಆಗಿಲ್ಲ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೀಟ್ ಯಾರಿಗೆ ಅಲಾಟ್ ಆಗಿರುತ್ತೆ ನೀವು ಮಾತ್ರ ಚೂಸ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿರೋದು KE ಅವರು. ಸೊ ಚಾಯ್ಸ್ನ ನೀವು ಕರೆಕ್ಟಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು ನೀವು ಒಂದು ಒಳ್ಳೆ ಚಾಯ್ಸ್ನ ಚೂಸ್ ಮಾಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರ್ಗೆ ಏನಾಗುತ್ತೆ, ಇಲ್ಲ ನಿಮಗೆ ಸಿಕ್ಕಿರೋ ಸೀಟೇ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅಪ್ಗ್ರೇಡ್ ಆಗುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಚೆನ್ನಾಗಿರೋ ಸೀಟ್ ಸಿಗುತ್ತೆ. ಆದ್ದರಿಂದ ನೀವು ಒಂದೊಳ್ಳೆ ಚಾಯ್ಸ್ನೇ ಮಾಡಿದ್ದೀರಾ. ಬಟ್ ಚಾಯ್ಸ್ 3 ಮಾಡಿರೋರು ನಿಮಗೂ ಒಂದೊಳ್ಳೆ ಆಪ್ಷನ್ನು, ಬಟ್ ನಿಮಗೆ ಸೀಟ್ ಗ್ಯಾರಂಟಿ ಇಲ್ಲ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂದರೆ ತುಂಬ ಕಷ್ಟ. ಆದ್ದರಿಂದ ನಿಮಗೆ ಅಪ್ಗ್ರೇಡ್ ಆಗೋ ಆಪ್ಷನ್ ಇರುತ್ತೆ. ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು ಖಂಡಿತವಾಗಿ ಒಂದೊಳ್ಳೆ ಚಾಯ್ಸ್ನೇ ಚೂಸ್ ಮಾಡಿದ್ದೀರಾ. ಈಗ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು? ಸೊ ಆಲ್ಮೋಸ್ಟ್ ಟಾಪ್ ಕಾಲೇಜಲ್ಲಿ ತುಂಬ ಕಡಿಮೆ, ಅಂದರೆ ಎಷ್ಟಾಗ್ಬೋದು, ವಿತಿನ್ 5000 ಒಳಗೆ ನಿಮ್ಮ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ. ಮ್ಯಾಕ್ಸಿಮಮ್ಮು 5000 ಹತ್ತತ್ರ ಆಗ್ಬೋದು. ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದು ಇರಲಿ. ಕೆಲವೊಂದು ಕಾಲೇಜಲ್ಲಿ 50,000 1 ಲಕ್ಷ ಹತ್ತತ್ರನೂ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ನಾನೀಗ ಫಸ್ಟು ಟಾಪ್ ಕಾಲೇಜ್ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ನಿಮಗೆ ಈಗ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಸೊ ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಫಸ್ಟು ಯಾವುದನ್ನು ಚೆಕ್ ಮಾಡೋದ? ಈಗ ಕಂಪ್ಯೂಟರ್ ಸೈನ್ಸು 2A ಜನರಲಲ್ಲಿ ಚೆಕ್ ಮಾಡೋದ. ನಿಮಗೆ ಫಸ್ಟು ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಫಸ್ಟ್ ರೌಂಡು, ರೈಟ್ ಸೈಡಲ್ಲಿ ಇರೋದು ಸೆಕೆಂಡ್ ರೌಂಡು. ಈಗ ಫಸ್ಟ್ ರೌಂಡಲ್ಲಿ ಎಷ್ಟಿದೆ? 12,000 ಇದೆ. ಸೆಕೆಂಡ್ ರೌಂಡಲ್ಲಿ ಎಷ್ಟಿದೆ? 15,000. ಇದು 2A ಜನರಲಲ್ಲಿ ನೋಡ್ತಾ ಇರೋದು ನಾನು. ಈಗ GMಲ್ಲಿ ಚೆಕ್ ಮಾಡೋದಾದೇನೆ. ಸೊ GMಲ್ಲಿ ಎಷ್ಟಿದೆ? ಫಸ್ಟ್ ರೌಂಡಲ್ಲಿ ಎಷ್ಟಿದೆ? ಫಸ್ಟ್ ರೌಂಡಲ್ಲಿ 9,930 ಇದೆ. ಸೆಕೆಂಡ್ ರೌಂಡಲ್ಲಿ ಎಷ್ಟಿದೆ? 11,929. ಆಲ್ಮೋಸ್ಟ್ 2,000 ಇನ್ಕ್ರೀಸ್ ಆಯಿತು. ಈ ರೀತಿ ಪ್ರತಿಯೊಂದು ರೌಂಡಲ್ಲೂ ನಿಮಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇಲ್ಲ ಅದೇ ಕಟ್ ಆಫ್ ಇರುತ್ತೆ, ನಿಮಗೆ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸೀಟ್ಸು ಫಸ್ಟ್ ರೌಂಡಲ್ಲೇ ಫಿಲ್ ಆಗೋಲ್ಲ. ಈಗ ಕೆಲವೊಬ್ಬರು ಚಾಯ್ಸ್ 2 ಕೊಟ್ಕೊಂಡಿರ್ತೀರಾ, ಕೆಲವೊಬ್ಬರು ಚಾಯ್ಸ್ 3 ಕೊಟ್ಕೊಂಡಿರ್ತೀರಾ. ಎಲ್ಲೋ ಒಂದು 30% ಸ್ಟೂಡೆಂಟ್ಸು ರೌಂಡ್ 1ನಲ್ಲೇ ಅಡ್ಮಿಟ್ ಆಗಿಬಿಡ್ತಾರೆ, ಅಂದರೆ ಅಡ್ಮಿಷನ್ನ ತೊಗೊತಾರೆ. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಯಾರೋ ಒಬ್ಬ ಸ್ಟೂಡೆಂಟು ಯಾವುದೋ ಒಂದು ಕಾಲೇಜ್ಗೆ ವೆಯ್ಟ್ ಮಾಡ್ತಾ ಇರ್ತಾನೆ, ಅವನಿಗೆ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಗುತ್ತೆ. ಆವಾಗ ಈ ಸ್ಟೂಡೆಂಟ್ ಸಿಕ್ಕಿದ ಕಾಲೇಜ್ನ ಇನ್ನೊಬ್ಬ ಸ್ಟೂಡೆಂಟ್ ವೆಯ್ಟ್ ಮಾಡ್ತಿರೋನು ಅವನಿಗೆ ಅಲಾಟ್ ಆಗುತ್ತೆ. ಈ ರೀತಿ ಒಂದು ರೀತಿ ಚೈನ್ ರೀತಿ ನಿಮಗೆ ಒಬ್ಬ ಸ್ಟೂಡೆಂಟ್ ಮೇಲೆ ಎಷ್ಟು ಕಾಲೇಜು, ಈಗ ಕೆಲವೊಬ್ಬ ಒಂದು ಕಾಲೇಜ್ ಅಲಾಟ್ ಮಾಡ್ಕೊಂಡಿರ್ತಾನೆ. ಸೊ ಅವನ ಲಿಸ್ಟಲ್ಲಿ ಒಂದೇ ಕಾಲೇಜ್ ಇರುತ್ತೆ, ಅವನು ಖಂಡಿತವಾಗಿಯೂ ಚಾಯ್ಸ್ 1ನ ಚೂಸ್ ಮಾಡಿಕೊಂಡು ಅಡ್ಮಿಷನ್ ಆಗಲೇಬೇಕು. ಆದ್ದರಿಂದ ನಿಮಗೆ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಲಿಸ್ಟಲ್ಲಿ ಒಳ್ಳೆ ಕಾಲೇಜು ನಿಮ್ಮ ಕಟ್ ಆಫ್ ನೋಡ್ಕೊಂಡು ನೀವು ಮಾಡ್ಕೊಂಡಿದ್ರೆ ನಿಮಗೆ ಖಂಡಿತ ನೆಕ್ಸ್ಟು ಒಂದು ಒಳ್ಳೆ ಕಾಲೇಜೇ ಸಿಗುತ್ತೆ. ಈಗ ನೆಕ್ಸ್ಟು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಕಾಲೇಜ್ನ ನಿಮಗೆ ಕಂಪೇರ್ ಮಾಡ್ತಾ ತೋರಿಸ್ತೀನಿ. ಸೊ E151 ಅಂತ ಇದೆ. ಈ ಒಂದು ಕಾಲೇಜ್ದು ಕೋಡ್ ನೋಡ್ಕೊಳ್ಳಿ, 151. ಒಂದು ನಿಮಿಷ, ಸೊ ಇನ್ನೂ ಮೇಲ್ ಬರುತ್ತೆ. 151. ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? ಫಸ್ಟು ಯಾವುದಿದೆ? ಇಲ್ಲ SEA ಕಾಲೇಜ್, ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಕಾಲೇಜ್ನೇ ಕಂಪೇರ್ ಮಾಡ್ತೀನಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು ಫಸ್ಟ್ ರೌಂಡಲ್ಲಿ ಎಷ್ಟಿದೆ? 90,000 ಇದೆ. ಸೆಕೆಂಡ್ ರೌಂಡಲ್ಲಿ 11,000 ಇಲ್ಲ ಇದು ಎಷ್ಟಿದೆ? ಸಾರಿ, 90,000 ಇರೋದು. ಇಲ್ಲಿ 1,18,000 ಇದೆ. ಸೊ ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಯಿತು ನಿಮಗೆ? 1,18,000 ಅಂದರೆ 28,000 ಇನ್ಕ್ರೀಸ್ ಆಯಿತು. ನಿಮಗೆ GMಲ್ಲಿ ಚೆಕ್ ಮಾಡೋದ? ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡಿದಷ್ಟರಲ್ಲೇ ಸೊ GMಲ್ಲಿ ಚೆಕ್ ಮಾಡಿ ಅಂತ. ಈಗ GMಲ್ಲಿ ನೋಡ್ತಾ ಇರ್ಬೋದು ನೀವು, 77,000 ಇದ್ದಿದ್ದು 91,000 ಇನ್ಕ್ರೀಸ್, ಅಲ್ಲಿ ತನಕ ಕಟ್ ಆಫ್ ನಿಂತಿದೆ. ಸೊ ಇನ್ಕ್ರೀಸ್ ಆಗಿದೆ ಬರ್ತಾ. ನಿಮಗೆ ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ನೋಡಿ, ಆಲ್ಮೋಸ್ಟ್ ಕೆಳಗಡೆ ಇರೋ ಕಾಲೇಜಲ್ಲಿ ಕಟ್ ಆಫ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ 199 ಕಾಲೇಜ್ ಕೋಡು. ಸೊ ಈ ಒಂದು ಕಾಲೇಜ್ ನಿಮಗೆ ಕಂಪೇರ್ ಮಾಡ್ತೀನಿ.
ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಐಡಿಯಾ ಬರುತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಮ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ. ನೀವು ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಪ್ರೋಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ಸೊ ನೀವೇ ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಈಗ ನೋಡಿ ಸಿವಿಲ್ ನೋಡಿ 1,98,000 ಇದೆ. ಇಲ್ಲಿ ಎಷ್ಟಾಯಿತು 1,15,000 2,15,000 ಆಲ್ಮೋಸ್ಟು ನಿಮ್ಗೆ ಎಷ್ಟು ಇನ್ಕ್ರೀಸ್ ಆಯಿತು 15,000 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ 92,000 ಇದೆ, ಇಲ್ಲಿ 94,000 ಇಲ್ಲ 1,15,000 ಆಯಿತು. ಈ ರೀತಿ ಪ್ರತಿಯೊಂದು ರೌಂಡಲ್ಲೂ ಇನ್ಕ್ರೀಸ್ ಆಗೇ ಆಗುತ್ತೆ. ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 172 ಕಾಲೇಜ್ ಕೋಡು. ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ನೋಡಿ, ಒಂದೇ ನಿಮಿಷ. ಈ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು 74,000 ಇದ್ದಿದ್ದು 98,000 ಆಗಿದೆ. ಎಲೆಕ್ಟ್ರಾನಿಕ್ಸು 89,000 ಇದ್ದಿದ್ದು 1,00,000 ಹತ್ತಿರ ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ರೌಂಡ್ಗೂ ಇನ್ಕ್ರೀಸ್ ಆಗಲೇಬೇಕು. ಇಲ್ಲ ಕಟ್ ಆಫು ಸೇಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗುತ್ತೆ. ಇದು KE ಅವರು ಕಟ್ ಆಫ್ನ ನಿಲ್ಲಿಸೋದಲ್ಲ. ಸೊ ಅದು ಎಷ್ಟು ಸೀಟ್ಸು ಮಿಕ್ಕಿರುತ್ತೆ, ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಇದೆರಡೂ ಫ್ಯಾಕ್ಟ್ರ್ ಮೇಲೆ ಸೊ ಡಿಪೆಂಡ್ ಆಗಿರುವಂಥದ್ದು. ಆದ್ದರಿಂದ KE ಅವರು ಯಾವುದೇ ರೀತಿ ಕಟ್ ಆಫ್ನ ನಿಲ್ಲಿಸೋದಾಗಲಿ ಇನ್ಕ್ರೀಸ್ ಮಾಡೋದಾಗಲಿ ಡಿಕ್ರೀಸ್ ಮಾಡೋದಾಗಲಿ ಆ ರೀತಿ ಮಾಡಲ್ಲ. ಸೊ ಎಷ್ಟು ಜನ ಒಂದು ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸೆಕೆಂಡ್ ರೌಂಡ್ ಬಗ್ಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.